ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಸರ್ ಇವನೇ ಅಶೋಕ್ ಅವ್ರ ಫ್ರೆಂಡು. ಗನ್ ಸ್ಮಗ್ಲಿಂಗ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ನಲ್ಲ ಅವನೇ ಸರ್ ಇವನು. ಅವನ ಏರಿಯಾಗ ಹೋಗಿ ವಿಚಾರಿಸಿದೆ ಸರ್. ಸರಿ, ಇವನ ಮೇಲೆ ಒಂದು ಕಣ್ಣಿಟ್ಟಿರಿ. ಓಕೆ ಸರ್. ನಾನು ಹೇಳಿದಾಗೆ ತಗೊಂಬನ್ನಿ. ಸರಿ ಸರ್. ನಮಸ್ತೆ ಸರ್. ಯಾರು ನೀವು? ಏನಾಗಬೇಕು? ಸರ್, ಈ ನೆಕ್ಲೆಸ್ನ ನಾನು ಕದ್ದಿದ್ದೆ ಸರ್. ನೋಡಿದ್ರೇನ್ರಿ, ಈಗಿನ ಕಾಲದಲ್ಲಿ ಚಿನ್ನನ ಕದ್ದು ನಾನೇ ಕದ್ದಿದ್ದು ಅಂತ ಸ್ಟೇಷನ್ನಿಗೆ ಬಂದು ಹೇಳೋಷ್ಟು ಧೈರ್ಯ ಬಂದುಬಿಟ್ಟಿದೆ. ಎಷ್ಟು ಕೊಬ್ಬಿದ್ರೆ ನೆಕ್ಲೆಸ್ ನ ಕದ್ದು ನನ್ನ ಹತ್ರನೇ ಬಂದು ಕದ್ದಿದ್ದೀನಿ ಅಂತ ಹೇಳ್ತಾ ಇದೀಯಾ? ಸರ್ 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 ಒಂದೇ ಒಂದು ನಿಮಿಷ ಸರ್, ನಾನು ಹೇಳೋದನ್ನ ದಯವಿಟ್ಟು ಕೇಳಿ ಸರ್. ಸರಿನಪ್ಪ, ಅದೇನ್ ಕತೆ ಓದ್ತೀಯೋ ಓದು. ಸರ್, ಈ ನೆಕ್ಲೆಸ್ನ 7 ತಿಂಗಳು ಹಿಂದೆ ಬೈಕಲ್ಲಿ ಬಂದು ಒಬ್ರು ಲೇಡೀಸ್ ಹತ್ರ ಕದ್ದಿದ್ದೆ ಸರ್. ಆಗ ನನ್ನ ಪರಿಸ್ಥಿತಿ ತುಂಬ ಹೀನಾಯವಾಗಿತ್ತು ಸರ್. ಅಮ್ಮ ಹಾಸ್ಪಿಟ್ಲಲ್ಲಿದ್ರು, ಆಪರೇಷನ್ ಮಾಡದೇ ಇದ್ರೆ ಉಳಿಯಲ್ಲ ಅಂತ ಡಾಕ್ಟರ್ ಹೇಳಿದ್ರು. ನಾನು ಎಷ್ಟೋ ಕಡೆ ದುಡ್ಡಿಗೆ ಟ್ರೈ ಮಾಡಿದೆ ಸರ್. ಸಾಲ ಕೇಳಿದೆ, ಕೆಲವ್ರು ಕಾಲಿಗೆ ಬಿದ್ದು ಸಹಾಯ ಕೇಳಿದೆ ಸರ್. ಯಾರು ಒಂದು ರೂಪಾಯಿ ಕೊಟ್ಟಿಲ್ಲ ಸರ್. ನನ್ನ ಕಾನ್ವೆಂಟಲ್ಲಿ ಓದಿಸಿದ್ಲು, ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಿ ಇಂಜಿನಿಯರಿಂಗ್ ಮಾಡಿಸಿದ್ಲು. ಅಂತ ಅಮ್ಮನ್ನ ನಾನು ಹೇಗ್ ಸರ್ ಕಳ್ಕೊಳ್ಳೋದು? ನಾನು ಮಾಡೋದು ತಪ್ಪು ಅಂತ ಗೊತ್ತಿದ್ರು ನಮ್ಮ ಅಮ್ಮಂಗೋಸ್ಕರ ಮಾಡಿದೆ ಸರ್. ಈಗ ನಮ್ಮಮ್ಮ ಜೀವಂತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ನನಗಷ್ಟು ಸಾಕು ಸರ್. 1.5 ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ ಸರ್ ನನಗೆ. ಅವಾಗ ಈ ಚಿನ್ನನ ಅಡ ಇಟ್ಟಿದ್ದೆ ಸರ್. ಈಗ ಬಿಡ್ಸ್ಕೊಂಡು ಬಂದಿದ್ದೀನಿ ಸರ್. ಕುಮಾರಸ್ವಾಮಿ ಲೇಔಟ್ 7th ಕ್ರಾಸ್ ಅಲ್ಲಿ ಈ ನೆಕ್ಲೆಸ್ ಕದ್ದಿರೋದು ಸರ್ ನಾನು. ಬೇಕಾದ್ರೆ ಇದನ್ನ ನೋಡಿ ಸರ್, ಇದು ನಮ್ಮ ಅಮ್ಮನ ಹಾಸ್ಪಿಟಲ್ ರಿಪೋರ್ಟ್ ಸರ್. ದೇವ್ರೆ, ಏನಪ್ಪ ನಿನ್ ಸೃಷ್ಟಿ? ಭಾವನೆಗಳ ಜೊತೆ ತುಂಬಾ ಚೆನ್ನಾಗಿ ಆಟಾಡ್ತೀಯ. ನೆಕ್ಲೆಸ್ ಕದ್ದ ಅಂತ ಈ ಹುಡುಗನಿಗೆ ಶಿಕ್ಷೆ ಕೊಡೋದ, ಅಥವಾ ನೆಕ್ಲೆಸ್ ಕದ್ರೂ ಪರವಾಗಿಲ್ಲ ತಾಯಿನ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡೋದಲ್ಲ, ಅದಕ್ಕೆ ಪ್ರಶಂಸೆ ಕೊಡೋದ? ಸರಿ, ಈ ನೆಕ್ಲೆಸ್ನ ಎಲ್ಲ ಅಡ ಇಟ್ಟಿದ್ದೆ ನೀನು? ಚಿನ್ನ ಅಡ ಇಟ್ಕೊಳ್ಳೋರು ನಂಗೆ ಯಾರು ಗೊತ್ತಿರ್ಲಿಲ್ಲ ಸರ್. ಜೊತೆಗೆ ಇದ್ರ ಬಿಲ್ ಕೂಡ ಇರ್ಲಿಲ್ಲ. ನಾನೇ ಹೋಗಿ ಅಡ ಇಡೋದಕ್ಕೆ ಭಯ ಆಯ್ತು ಸರ್. ಅದಕ್ಕೆ ನಂಗೆ ಪರಿಚಯ ಇರೋ ಒಬ್ಬ ಫ್ರೆಂಡ್ ಕೈಯಲ್ಲಿ ಕೊಟ್ಟೆ. ಅವನು ಅಡ ಇಟ್ಟು 10,000 ಅಮೌಂಟ್ ಅವನು ಇಟ್ಕೊಂಡ, ಉಳ್ದಿದ್ದನ್ನ ನನಗೆ ಕೊಟ್ಟ ಸರ್. ಹೌದಾ? ಯಾರಪ್ಪ ಅವನು? ಅಂಥ ಮಹಾನುಭಾವ? ಅವನ ಹೆಸರೇನು ಸರ್? ಅವನ ಹೆಸರು ಸ್ವರೂಪ್ ಅಂತ ಸರ್. ಮಾಗಡಿ ರೋಡು ಅಣ್ಣಮ್ಮನ ದೇವಸ್ಥಾನ ಇದೆಯಲ್ಲ ಸರ್, ಅದ್ರ ಹಿಂದೆನೇ ಇರೋದು ಸರ್ ಅವನು. ಅವನ ಬಿಸ್ನೆಸ್ಸು ಆ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾನೆ ಸರ್. ರೀ ಮೂರ್ತಿ ಸರ್, ಫೋಟೋ ತೋರಿಸಿ ಅವನಿಗೆ. ಇವನೇನಾ ಅವನು? ಇವನೇ ಸರ್, ಇವನೇ ನನ್ನ ಫ್ರೆಂಡು.